ನಮಸ್ಕಾರ ರೈತ ಬಾಂಧವರೇ. ಇವತ್ತು ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ನಮ್ಮ ಡಾಕ್ಟರ್ ಸೈಲ್ ವತಿಯಿಂದ ನಾನು ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಡಾಕ್ಟರ್ ಸೈಲ್ ಪ್ರತಿನಿಧಿಯಾಗಿ 5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಪ್ರಗತಿಪರ ಯುವ ರೈತರಾದಂತಹ ರೌಫ್ ಮಮ್ಮಿ ನಮ್ಮ ಜೊತೆಯಲ್ಲಿದ್ದಾರೆ. ಇವರು ಒಂದು ನಮ್ಮ ಡಾಕ್ಟರ್ ಸೈಲ್ ಮೈಕ್ರೋಬಿ ಕಂಪ್ನಿದು ಒಂದು ಕಿಟ್ಟು ಕೊಟ್ಟಿದ್ದಾರೆ. ಕಿಟ್ಟು ಕೊಟ್ಟಿದ್ದ ಮೇಲೆ ಯಾವ ಥರ ಕಬ್ಬು ಆಗಿದೆ ಅಂತ ಅವರಲ್ಲಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನೀವು ಏನು ಕಬ್ಬು ಬೆಳಿಲತ್ತೀರಿ? ಯಾವ ಪದ್ಧತಿ ಆದಾಗ ಬೆಳಿಲತ್ತೀರಿ? ಸರ್ ಇದು ಬಂದ್ಬಿಟ್ಟು ನಾವು ಉತ್ತಮ ಬೆಳವಣಿಗೆ ಪ್ರಕಾರ ಅದು ಏನು ನ್ಯೂಟ್ರಿಷನ್ಸು ಮತ್ತು ಅದು ಏನು ಬೇಕಾದದ್ರ ಬಗ್ಗೆ ಮಾಹಿತಿ ಕಂಡುಕೊಂಡ್ಬಿಟ್ಟು ಇದು ಆಮೇಲೆ ಗೊತ್ತಾಯಿತು ಇದು ಡಾಕ್ಟರ್ ಸಾಯಿಲ್ನ ಇದು ಸರಿಯಾಗಿದೆ. ಆದ ಕಾರಣದಿಂದಾಗಿ ನಾವು ನಮ್ಮ ಕಬ್ಬಿಗೆ ಅದೇ ನ್ಯೂಟ್ರಿಷನ್ ಕೊಡಬೇಕಂತ ನಾವು ವಿಚಾರಿತ್ತು. ಅದಕ್ಕೋಸ್ಕರ ನಾವು ನಿಮಗೆ ಸಂಪರ್ಕ ಮಾಡಿ ಅದು ಡಾಕ್ಟರ್ ಸಾಯಿಲನ್ನು ಬಂದಿದ್ದ ಕೆಮಿಕಲನ್ನು ಅಳವಡಿಸಿಕೊಂಡಿದ್ದಾಗ ನೋಡ್ತೀವಿ. ಇವಾಗ ಕಬ್ಬಿನ ಬೆಳವಣಿಗೆ ಆಗಲಿ ಮತ್ತು ಕಬ್ಬಿನ ಏನೇ ಇದು ಇರಲಿ ಭಾಳ ಸರಿಯಾಗಿ ಬಂದಿದೆ. ನೋಡಿ ನಮಗೆ ಸ್ವಲ್ಪ ಖುಷಿ ಆಗ್ತಾಯಿದೆ. ಮತ್ತು ಏನೇನು ವ್ಯತ್ಯಾಸ ಆಗಿದೆ ಕಬ್ಬಲ್ಲಿ? ಕಬ್ಬಿನ ಸರ್ ಇವಾಗ ನೋಡ್ತೀವಿ, ಇವಾಗ ಕಬ್ಬಿನ ಬೆಳವಣಿಗೆ ಆಗಲಿ ಮತ್ತು ಕಬ್ಬಿನ ಕಲರ್ ಮತ್ತು ಕಬ್ಬಿನ ಇನ್ನು ಒಂದು ಎಲೆಯಲ್ಲಿ ಏನು ಬದಲಾವಣೆ ಆಗಿದೆ? ಎಲೆಯಲ್ಲಿ ಬದಲಾವಣೆ ಆಗಿತ್ತು ಸರ್. ಮತ್ತು ಇನ್ನೊಂದು ಒಂದು ಕಬ್ಬಿಗೆ 4, 5, 6, 7, 8 ಹಂಗೆ ಮರಿಟ್ಟಿತ್ತು ಸರ್. ಇದು ಅದೇ ನೋಡಿ ಸ್ವಲ್ಪ ಭಾಳ ಸಂತೋಷ ಆಗ್ತಾ ಇದೆ. ಅದೇ ಸರ್, ಅದೇ ನೋಡಿ ಅದು ಬೆಳವಣಿಗೆನೂ ಸರ್ ಅವಾಗ ಎಣ್ಣೆ ಕೊಟ್ಟಿನ ಮೇಲೆ ಭಾಳ ಸರಿಯಾಗಿ ಬಂದಿದೆ ಸರ್. ಈಗ ನೀವು ಭಾಳ ಜನ ನಿಮಗೆ ಕನ್ಫ್ಯೂಸ್ ಮಾಡ್ತಾ ಇದ್ರು, ಅದು ಎಣ್ಣೆ ಕೊಟ್ಟರೆ ಏನಾಗಲ್ಲ ಅಂತ ಹೇಳ್ತಾ ಇದ್ರು. ಈಗ ನಿಮ್ಗೆ ಹೆಂಗೆ ಅನಿಸಿಕೆ ಅದು ನಿಮ್ಮದು? ಇಲ್ಲ ಸರ್, ಎಲ್ಲರೂ ಕೊಡ್ಬೇಕು ಸರ್. ಇದು ನನ್ನ ಅನಿಸಿನ ಪ್ರಕಾರ ಎಲ್ಲರೂ ಅದು ಕೊಟ್ಬಿಟ್ರೆ ಅವರಿಗೆ ಒಂದು ಅವ್ರ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥ ಗುಣಮಟ್ಟ ಗೊಬ್ಬರ ಸರ್ ಇದು. ನಾನು ಮಟ್ಟಿಗರ ಇದು ಎಲ್ಲ ರೈತ ಬಾಂಧವರಿಗೆ ರಿಕಮೆಂಡ್ ಮಾಡೋದು ಇದೆ. ಇಲ್ಲ, ಇದು ಕೊಡೋದ್ರಿಂದ ಲಾಭ ಏನೇನು ಅಂದರೆ, ಇದು ರಾಸಾಯನಿಕ ಆಮೇಲೆ ಇದು ನಮ್ಮ ಸಾವಯವ ಕೃಷಿ ಪದ್ಧತಿ ಅಳಿಸ್ಕೊಂಡು ಬೆಳೆದರೆ ರಾಸಾಯನಿಕದಲ್ಲಿ ಬೇಕಾದಂತಹ ಸೂಕ್ಷ್ಮಜೀವಿಗಳು ಹುಟ್ಟಲ್ಲ ರೀ ಭೂಮಿಯಾಗ. ಏನ್ರಿ ಒಂದಾಗ್ತದೆ ಅದು ಏನು DAP. ನಮ್ದು ಏನಂದ್ರೆ ರಾಸಾಯನಿಕ ಏನು ಕೊಟ್ಟು ಬೆಳಿತಿರಲ್ಲ ನೀವು, ಅದಕ್ಕಿಂತ ಇಳುವರಿ ಜಾಸ್ತಿನೇ ಬರ್ತದೆ, ಕಮ್ಮಿ ಬರಲ್ಲ. ಒಂದನೇದು. ಎರಡನೇದೇನಪ್ಪ ಅಂದ್ರೆ ನಾವು ಡಾಕ್ಟರ್ ಸೈಲನ್ನು ಕೊಟ್ಟು ಬೆಳಿತಿರಲ್ಲ, ಡಾಕ್ಟರ್ ಸೈಲ್ ಕೊಟ್ಟಿದ್ದು ಒಂದು 15 ದಿನಕ್ಕೇ ನೀವು ಭೂಮಿಯೆಲ್ಲ ಬದಲಾವಣೆ ಆಗ್ತದೆ, ಬೆಳೆದಲ್ಲೂ ಬದಲಾವಣೆ ಆಗ್ತದೆ. ಏನೇನು ಚೇಂಜಸ್ ಆಗ್ತಪ್ಪ ಭೂಮಿ ಅಂದ್ರೆ ಭೂಮಿ ಮೃದು ಮಾಡ್ತದೆ. ಆಮೇಲೆ ಎರೆಹುಳ ಚಲೋ ಆಗ್ತಾವ. ನೀವೇನು ಕೊಟ್ಟಿದ್ದು ಒಂದು ತಿಂಗಳಿಗೆ ನೋಡಿದ್ರೆ ನೀವು ಕೆದು ನೋಡಿದ್ರೆ ಎರೆಹುಳ ಸಿಗ್ತದೆ ನಿಮ್ಗೆ. ರೈತನ ಮಿತ್ರನೇ ಎರೆಹುಳನ ಮೊದಲಾಗಿತ್ತರೆ ಭೂಮಿ ಫಲವತ್ತತೆ ಇದ್ದಂಗೆ ರೀ. ನೀವು ವ್ಯತ್ಯಾಸ ಕಂಡಿಡ್ತೀರಿ. ನೀವು ಅವಾಗ ಎಣ್ಣೆ ಹೊಡೆ ಟೈಮ್ನಾಗ ಹಂಗಿತ್ತು ಕಬ್ಬು, ಈಗ ಹಂಗಾಗ್ಯದ. ಪೂರಾ ಹಸಿರಿಟ್ಟದ. ಒಂದು 12 ದಿನಗಳಲ್ಲಿ ಇಷ್ಟು ಬದಲಾವಣೆ ಹಾಕಿ ಸರ್. ಬರೀ 12 ದಿನದಲ್ಲಿ ಎಣ್ಣೆ ಕೊಟ್ಟಿದ್ದು 12 ದಿನದೊಳಗೆ ನಾವು ಇಷ್ಟು ಬದಲಾವಣೆ ನಾವು ನೋಡ್ತೀವಿ. ಎಣ್ಣೆ ಕೊಟ್ಟಿದ್ದು 12 ದಿನದಲ್ಲೇ ಇಷ್ಟು ಚೇಂಜಸ್ ಆಗ್ಯದ, ವ್ಯತ್ಯಾಸ ಆಗ್ಯದ. ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಿ ಮಮ್ಮ? ಹೆಂಗದ ಎಣ್ಣೆ? ಸರಿಯಾಗದ ಎಣ್ಣೆ? ಹಾಂ, ಬೆಳವಣಿಗೆ ಚಂದ ಹೊಂಟದ, ಕಬ್ಬನು ಕರ್ರಗದ. ಎಲ್ಲರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಮಾಡ್ಬೇಕಂತೀರ ಮಾಡ್ಬಾರ್ದಂತೀರ? ನಮಸ್ಕಾರ ರೀ ಸರ್. ನಿಮ್ಮ ಅಮೂಲ್ಯವಾದ ಮಾಹಿತಿ ರೈತರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು.